ನಾಳೆ ಸ್ಕೂಲಿಗೆ ಹೋಗಿಲ್ಲ. ಫೀಸ್ ಕಟ್ಟಾಗಿದೆ, ಎಲ್ಲ ಕಟ್ಟಾಗಿದೆ. ಇನ್ನೇನು ಹೇಳು, ಮತ್ತೇನು ಕತೆ ಹೇಳಂಗಿಲ್ಲ. ಶೂನು ಕೊಡ್ಸಾಗಿದೆ, ಇನ್ನೇನು ರೀಸನ್ ಏನು ಹೇಳಂಗಿಲ್ಲ. ನೀನು ಸುಮ್ಮನೆ ಹೋಗ್ತಾ ಇದೀಯ ಅಷ್ಟೇ. ಯಾಕಂದರೆ ಈಗ ಮಲಗೋದು ಲೇಟ್ ಆಯಿತು, ಅದು ರೀಸನ್. ಈಗ ಪರವಾಗಿಲ್ಲ, ಈ ಕಾರಲ್ಲೇ ಬಿಟ್ಕೊಂಬಿಡು. ನಾನು ನೆನ್ನೆ ಎಷ್ಟೊತ್ತಿಗೆ ಎಲ್ಲ ದಬ್ಬಾಕೊಂಡಿದ್ದೆ. ಆಯಿತು, ಬೆಳಿಗ್ಗೆ ಎಷ್ಟೊತ್ತಿಗೆ ಎದ್ದಿದ್ದು? 1 ಗಂಟೆಗಾ? ಮತ್ತೆ 11 ಬಿಡು, ಆಯ್ತು. ನಾಳೆ ಹೋಗ್ತಾ ಇದೆಯಾ? ನೀನೇನು ರೀಸನ್ ಹೇಳಿದ್ರೆ ಮತ್ತೆ ನಾನೇ ಹೇಳ್ಕೊಂಡೋಗಿ ದರದರಂತ ಅಲ್ಲೇ ಮಲಗಿಸ್ಬಿಟ್ಟಿದ್ದು ಸ್ಕೂಲ್ ಹತ್ರ ಅಷ್ಟೇ. ಬೇರೆ ಏನು ಕತೆ, ಬೇರೆ ಏನು ಕತೆನೇ ಹೇಳ್ಬೇಡ. ಹಾಂ, ನಾಳೆ ನೋಡಿ ಡೌಟ್ ಅಂತ ಕತೆ ಹೇಳ್ತಾಳೆ. ನಮಸ್ಕಾರ. ನಾನು ಅನ್ಕೋತಿರ್ಬೋದು ನಾನು ಎಲ್ಲಿಗೆ ರೆಡಿ ಆಗಿದ್ದೀನಿ ಅಂತ. ಆ್ಯಕ್ಚುಲಿ ನಾನು ಸ್ಕೂಲ್ ಸ್ಟಾರ್ಟ್ ಆಗಿದ್ದೆಲ್ಲ, ನಮ್ಮದು ಬ್ಲ್ಯಾಕ್ ಶೂ ಇರಲಿಲ್ಲ, ಅದಕ್ಕೆ ಡಿಮಾರ್ಟಿಗೆ ಹೋಗೋಣ ಅಂತ ಇದ್ವಿ. ಏನು ರೆಡಿ ಆಗಿರ್ತವನೇ ನೋಡಿ, ಹೆಂಗೆ ರೆಡಿ ಆಗಿರ್ತಾವೆ ನೀನು ಸಮೇತ. ಈಗ ಮೊದಲು ಡಿಮಾರ್ಟಿಗೆ ಹೋಗ್ಬೇಕಾಗಿತ್ತು, ಅದಕ್ಕೆ ಎಲ್ಲ ಕಾಲು ಕುತ್ತಾಯಿತು. ನೀವು ನೋಡ್ತಾ ಇರೋದಿಲ್ಲ, ಕಾಲೆಲ್ಲ ಕುತ್ತಿ ರೆಡಿ ಆಗಿದ್ದಾರೆ. ನೋಡಿ ನೋಡಿ ಅಮ್ಮ, ಒಂಚೂರು ಅತ್ಲಾಗೆ ನೋಡಿ, ಕುತ್ಕೊಳ್ಳೋ ಪತ್ತಕ್ಕೆ ಬೇಗ. ಫ್ರೆಂಡ್ಸ್, ನಾವಂತೂ ಫೈನಲಿ ಡಿಮಾರ್ಟಿಗೆ ಅಂತೂ ಬಂದ ಹಾಗೆ ಹೋಯ್ತು. ಈಗ ಏನಂದರೆ ನೋಡಿ, ನಾವು ಅಮ್ಮ ಅಂತೂ ಬೇಗ ಪ್ರತೀಕ ಸುಮ್ಮನೆ ಎಲ್ಲ ಬಿಡಿ ಹುಡ್ಕೊಬರ್ತಿರ್ತಾನೆ. ಆ್ಯಕ್ಚುಲಿ ಅವನು ತುಂಬ ತಿಂಗಳುಗಳಾದಮೇಲೆ ಆ್ಯಕ್ಚುಲಿ ಅವನು ಡಿಮಾರ್ಟು ಅವ್ರ ಈ ಥರ ಮಾಲಿಗೆ ಬರ್ತಾ ಇರ್ತಾನೆ. ಅವನಿಗೆ ನೋಡಿ ಫುಲ್ಲು ಶಾಕ್ ಆಗ್ಬಿಡುತ್ತೆ. ನೋಡಿ ಈಗ ಬಿಲ್ ಮಾಡಿಸ್ಕೊಂಡು ನಾವು ಬೇರೆ ದಿನ ಐಟಮ್ಸ್ ತೊಗೊಳ್ತಾ ಇದ್ದಾರೆ. ಈಗ ಐ ಥಿಂಕ್ ರವೆ ಅನಿಸುತ್ತೆ, ಇದು ರವೆ ತೊಗೊಂಡು ಇನ್ನು ಬೇರೆ ಐಟಮ್ಸ್ ಎಲ್ಲ ಇದ್ದಾವೆ. ನೋಡಿ ಎಲ್ಲೆಲ್ಲೋ ಹೋದ್ರು ಅಂದ್ಕೊಂಡೆ, ಇಲ್ಲೇ ಇದ್ದಾರೆ. ನೋಡಿ ಇಲ್ಲೇ ಶಾಪಿಂಗ್ ಆಗ್ತಾ ಇದೆ. ನಾನು ಆ್ಯಕ್ಚುಲಿ ಈ ಸಲ ಫಸ್ಟ್ ಟೈಮ್ ನಾನು ಕಣ್ಣು ಹಾಕ್ತಿಲ್ಲ. ಈ ಸಲ ಹಾಕ್ಬೇಡ, ಈ ಸಲ ಹಾಕ್ತಿಲ್ಲ. ಅದಕ್ಕೆ ಕಣ್ಣೇ ನಾನು ಮೊದಲೇ ಓಡಾಯ್ತಿದ್ದೆ. ಇದೆಲ್ಲ ಬಿಟ್ಬಿಟ್ಟು ಸರಿ ಆಯ್ತು. ಮೊದಲು ಒಂಚೂರು ಬೇಕಾದಷ್ಟು ಈಗ ಅದು ಏನು ಆಯಿಲ್ ಪೇಸ್ಟ್ ಅಂತ ಅದು ಇದು ಬೇಕಾದಷ್ಟಿದೆ. ಅಂದರೆ ಈಗ ವಾಟರ್ ಪೆನ್ಸ್ ಅಂದರೆ ಬ್ರಷ್ ಪೆನ್ಸು, ಸ್ಕೆಚ್ ಪೆನ್ಸಿಲ್ ಅದೆಲ್ಲ ಇದೆ. ಅದಕ್ಕೆ ಕಣ್ಣು ಹಾಕ್ತಿದೆ ಅಂದರೆ ಹೋಗಿ ಕಣ್ಣು ಹಾಕ್ತಿದ್ದೆ. ಹೋದ್ಸಲ ಬಂದಾಗ 1-2-3 ಪೆನ್ ತಗೊಂಡು ಹೋಗ್ತಿಲ್ಲ. ಅದಕ್ಕೆ ಅದೆಲ್ಲ ಇದೆ. ಇನ್ನೂ 2 ಇದನ್ನೆಲ್ಲ ಇದೆ, ಸ್ಕೂಲ್ ಬುಕ್ಸಿಂದೆಲ್ಲ ಪೆನ್ಸಿಲ್ ಬಾಕ್ಸ್ ಎಲ್ಲ ಇದೆ. ಅದಕ್ಕೆ ಏನು ಬರೋಲ್ಲ, ಕಣ್ಣು ಹಾಕ್ತಿಲ್ಲ. ಏನೇನು ಮಾಡ್ತಾನೆ ಅದನ್ನ ಕಣ್ಣು ಹಾಕ್ತಾವನು. ಈಗ ಅವಳು ಮನೆಯಿಂದ ಬರುವಾಗೆ ಹೇಳ್ತಾ ಇದ್ದ, ಅದೆಲ್ಲ ಒಂದು ಬುಕ್ ತೊಗೊಳ್ಳೋಣ ಅಂತ. ಇಲ್ಲಿ ಹೋದ್ಸಲಿ ಬಂದಾಗ ಇದು 25 ರೂಪೀಸ್ ಬುಕ್ ಬಂದಿತ್ತು ಡೈಲಿ. ಅದು ತಗೊಳ್ಳೋಣ ಅಂತ ಯೋಚನೆ ಮಾಡ್ತಾನೆ, ಯಾರು ತಗೊಳ್ಳೋಣ ಅಂತ. ಈಗ ಕೊಡ್ಸಲ ಬಿಡುವ ಅನ್ನೋದಕ್ಕೆ ಸುಮ್ಮನೆ ಅವನು ಇದಂತ ಇಷ್ಟು ಹೋಯ್ತಿದ್ದ ಇಟ್ಕೊಬರೋಕ್ಕೆ. ಸರಿ, ದರ್ಶನ ಅಲ್ಲೇ ಕೂತೆ. ನಾನು ಏನು ನಿದ್ದೆ ಬಂತಂತೆ ನೋಡಿದ್ನಲ್ಲ ಅಲ್ಲೇ ಇದೆ. ನೋಡಿ ಚಪ್ಪಲಿ ಸಿಕ್ತು ಅಂತ ಹುಡುಕ್ತಾ ಇದ್ದಾಳೆ. ಲಾಸ್ಟ್ 8 ಮಾತ್ರ. ನಾನು ಯಾವ್ದಾರ ತಗೋ, ನಿನ್ನಿಷ್ಟ. ಇದಾ 8 or 9 ಇಲ್ಲ ಸಾರಿ, ಪಿಂಕ್ ಆರ್ ಬ್ಲೂ ಚೆನ್ನಾಗಿದೆ ಅನಿಸ್ತಿದೆ. ಬ್ಲೂ ಅಲ್ಲ, ಅದು ಗ್ರೀನ್. ಅದು ಗ್ರೀನ್, ಅದೊಂಥರ ಗ್ರೀನ್ ಅದು. ಸರಿ, ಅದೇ ತಗೋ. ಇದ ಅಂತ ಕನ್ಫ್ಯೂಸ್ ಆಗುತ್ತೆ. ಇದೇ ತಗೋ, ಆಯಿತು. ಗ್ರೀನೇ ತಗೋ, ಗ್ರೀನೇ ತಗೋ, ಆಯಿತು. 205. ಈಗ ಪ್ರೆಸ್ ಮಾಡಬೇಕು. ಮಾಮ ಆಯಿತು. ಇಲ್ಲಾಂದರೆ ಆ್ಯಕ್ಚುಲಿ ಅದಿಲ್ಲ ಅಂದರೆ ಹಿಮಾಲಯ ಫೇಸ್ ವಾಶ್. ಮನೆಯಲ್ಲಿ ನ್ಯಾಚುರಲ್ ಆಗಿ ಮಾಡ್ಕೊಂಡು ನ್ಯಾಚುರಲ್ ಆಗಿ ಹಚ್ಕೊಂಡ್ರೆ ಭಾಳ ಒಳ್ಳೇದು. ಭಾಳ ಒಳ್ಳೇದು. ನಾನು ಏನೇನೋ ಹಾಕ್ಬಿಡ್ತೀನಿ, ನಾನು ನೋಡಿ ಇದು ತಿನ್ನೋದ ಇಲ್ಲ ಮುಖ ಕಚ್ಕೊಳ್ಳೋದ ಅಂತಲೇ ಗೊತ್ತಾಗಲ್ಲ ನಿಮಗೆ. ನನ್ನ ಮನೇಲಿ ಅದೇನೋ ಆಲಿವೆರಾ ತಗೊಂಡು ಆಲಿವೆರಾ ಗಿಡ ಇತ್ತು ಅಂತ ಅದು ಮಾಡಿಬಿಟ್ಟು ಏನೋ ಮಾಡಿದ್ದೀನಿ. ಅದು ನಂಗೆ ನೋಡಿದ್ರೆ ಸ್ಮೆಲ್ ನೋಡಿದ್ರೆ ನನಗೆ ಒಂಥರ ಆಗುತ್ತೆ. ಏನೇನೋ ಹಾಕ್ತೀನಲ್ಲ, ಅದು ಇದು ಏನೋ ಹಾಕ್ತೀನಿ. ಬೇಡ, ಅದು ನ್ಯಾಚುರಲ್ ಆಗಿರುತ್ತೆ. ಅದಕ್ಕೆ ನ್ಯಾಚುರಲ್ ಹಾಕೊಂಡು ಒಂಥರ ಇದಾಗೋ, ಇದು ಬರೀ ಕೆಮಿಕಲ್ ಹಾಕಿರ್ತಾರೆ. ಅದು ಹಾಕೊಂಡ್ಮೇಲೆ ಅದಕ್ಕೆ ನಾನು ಹಿಟ್ಟಿಲ್ಲ ಹಾಕಿದ್ದೆ. ಅದು ಆಲೋವೆರಾಗೆ ಅದಕ್ಕೆ ಸವಸ ಬೇಡ ಅಂತ ತೊಗೊಳ್ಳೋಣ ಅಂತ ಇದೀನಿ. ಸರಿ, ಯಾವುದೋ ಒಂದೇ ಒಂದು ತಗೊಳ್ಳೋದು. ಮಾತು ಕೊಡ್ಸಲ್ಲ, ಇದೇ ಫಸ್ಟ್ ಲಾಸ್ಟು. ಫಸ್ಟ್ ಟೈಮೇ
ಫಸ್ಟ್ ಟೈಮ್ ಫಸ್ಟ್ ಟೈಮೇ ಯಾವುದದು ಮಾಮಾ ಅರ್ಥ ಮಾಮಾ ಅರ್ಥ. ಫೇಸ್ ಇನ್ನು ಆರ್ಟಿಫಿಷಿಯಲ್ ಹತ್ತಷ್ಟು ಫೇಸ್ ಹಾಳಾಗತ್ತೆ, ನೆನಪಿರಲಿ. ಫೇಸು ಖರಾಬಾಗಿ ಹೋಗ್ಬಿಡುತ್ತೆ, ಕರ್ರಿಗೆ ಫೇಸು ಖರಾಬಾಗಿ ಹೋಗ್ಬಿಡುತ್ತೆ, ಆಯಿತಾ? ಸರಿ ನಡಿ, ಒಂದರ ಕ್ಯಾನ್ಸಲ್ ಮಾಡೇ ಮಾಡ್ತೀನಿ. ಎಲ್ಲ ಜೋಡ್ಸಲ್ಲಿ, ಎಲ್ಲ ಜೋಡ್ಸಲ್ಲಿ. ಅದ್ರಲ್ಲಿ ಒಂದು ತೆಗಿ, ಎರಡೇ ಚಿಂಗಮ್ ಐತಾರಲ್ಲ, ಎರಡೇ ಚಿಂಗಮ್ ಇದೆ, ಮೂವಲ್ಲಿದೆ, ಇದೊಂದಿದೆ, ಅದ ಒಂದು ತೆಗಿ, ಅದ 10 ರೂಪಾಯಿ ತೆಗಿ. ಫ್ರೆಂಡ್ಸ್, ನಾವಂತೂ ಕ್ರೀಮು, ಫೇಸ್ ವಾಶು, ಮಾಮಾ ಅರ್ತು, ಚಪ್ಪಲಿ, ಅದು ಇದು ಸ್ಕ್ರೀನೆಲ್ಲ ತೊಗೊಂಡಿದ್ವಿ. ಮನೆಗೆ ಐಟಮ್ಸ್ ಎಲ್ಲ ಬೇಕಾಗಿರೋದು. ನೋಡಿ ನಾವು ಅಪ್ಪ ಹೆಂಗೆ ನೋಡ್ತಾವ್ರೆ ನಾನು ಹೇಳಿದ್ದಕ್ಕೆ. ಸರಿ ನಡೀರೋಣ ಬನ್ನಿ ಫ್ರೆಂಡ್ಸ್. ನಾವಂತೂ ನಾವು ಅಲ್ಲಿಂದ ಎಲ್ಲ ಶಾಪಿಂಗ್ ಗಿಪಿಂಗ್ ಎಲ್ಲ ಆಯಿತು ಫೈನಲಿ. ನೀವು ಅನ್ಕೋತಿರ್ಬೋದು ಎಷ್ಟು ನಾವು ಖರ್ಚು ಮಾಡಿದ್ವಿ ಅಂತ. ಇವತ್ತು ಏನು ನಾವು ತುಂಬ ಖರ್ಚು ಮಾಡೋಕ್ಕೆ ಹೋಗಿದ್ದಿಲ್ಲ, ಬಿಕಾಸ್ ಇವತ್ತು ಅಷ್ಟೊಂದು ನಮ್ಮ ಅಪ್ಪನ ಹತ್ರ ದುಡ್ಡಿಲ್ಲ ಅಂತ ಅಂದರು. ಬಿಕಾಸ್ ಅದಕ್ಕೆ ನೀವು ನೋಡ್ಬೋದು, ಜಸ್ಟ್ 2661 ರುಪೀಸ್ ಅಷ್ಟು ಕಾಸ್ಟು ಈಗ ಖರ್ಚಾಯಿತು ಅನ್ನೋದು. ಆ್ಯಕ್ಚುಲಿ ನಾವು 4 ಜನ ನಮ್ಮ ಅಪ್ಪ, ನಮ್ಮ ಅಮ್ಮ, ಪ್ರತಿಕ್ಕು ನಾನು ಅಷ್ಟೇ ಹೋಗಿದ್ದು. ನಮ್ಮನ್ನ ಇಲ್ಲೇ ನಿದ್ದೆ ಬರ್ತಿತ್ತು ಅಂತ ಇಲ್ಲೇ ಮಲ್ಕೊಬಿಟ್ಟ. ನೋಡ್ಬೋದು, ನಾನು ಚಪ್ಪಲಿ ಗಿಪ್ಲಿ ಇದೆಲ್ಲ ತೊಗೊಂಡಿದ್ದೆ. ಮತ್ತು ಇನ್ನೂ ಏನೇನು ತೊಗೊಂಡಿದ್ದೀವಲ್ಲ ಅದೆಲ್ಲ ನೋಡ್ಬೋದು. ಮನೆಗೆಲ್ಲ ಹೋಗಿ ನೋಡ್ಬೋದು. ಬಿಕಾಸ್ ಮನೆಗೆ ಒಮ್ಮೆ ತೋರಿಸ್ತೀನಿ, ಇಲ್ಲೆಲ್ಲೂ ಇದು ತೋರ್ಸೋಕ್ಕಾಗಲ್ಲ ಅಂತ ಮನೆಗೆ ಹೋಗಿ ತೋರಿಸ್ತೀನಿ. ನೋಡಿ ಏನೇನಿರುತ್ತೆ ಅಂತ, ನಾನು ಏನೇನು ಶಾಪಿಂಗ್ ಮಾಡಿದ್ದೀನಿ ಅಂತ ನೋಡ್ಬೋದು ನೀವು. ಈ ಸಲ ಏನು ಅಷ್ಟೊಂದೇನು ಶಾಪಿಂಗ್ ಮಾಡಿಲ್ಲ ಅಂತ ಅನ್ಬೋದು. ನೋಡಿ ಇಷ್ಟೇ ಇರಾಗ ಅವ್ಳು ನೋಡಿ ಚಾಕ್ಲೇಟ್ ಮಂಚ್ ತೊಗೊಂಬಂದಿದ್ವಿ 5, ಅದು ಆಲ್ರೆಡಿ ತಿಂತವ್ರೆ. ಇನ್ನು ನಮ್ಮದು 3 ಇದೆ, ಅವಳಿಬ್ರು ತಿಂದರು. ಟೋಟಲ್ 5 ತೊಗೊಂಬಂದಿದ್ವಿ, ಅವಳಿಬ್ರು ತಿಂದು ಇನ್ನೊಂದು ಎಷ್ಟು ನಮ್ಮದು. ನೀವು ನೋಡ್ಬೋದು, ಇದು ನಮ್ಮಮ್ಮ ಏನೇನೋ ಹಾಕ್ತಾ ಇದ್ದಾರೆ. ಎಲ್ಲ ಇಲ್ಲಿಂದ ಖಾಲಿ ಇಳಿಸ್ತಾ ಇದ್ದಾರೆ ಅಷ್ಟೇ. ಫ್ರೆಂಡ್ಸ್, ಆ್ಯಕ್ಚುಲಿ ನನಗೆ ಶೂಸ್ ಬೇಕಾಯಿತು ಸ್ಕೂಲಿಗೆ, ಅದಕ್ಕೆ ಶೂ ತೊಗೊಳಕ್ಕಂತ ಬಂದ್ವಿ. ಬಾಟ ಇತ್ತು, ಬಾಟ ಬೇಡ ಅಂತ ಬೇರೆ ತೊಗೊಂಡ್ವಿ. 450. ಇದೇನು ಚರ್ಪರ್ ತಗೊಂತ ಇದೆಯಾ? ಬೇರೆದಿಲ್ವಂತೆ, ದಾರ ಇಲ್ವಂತೆ. ಅದು ಲೇಸ್ ನೈ ಈಗೆಲ್ಲ ಸ್ಕೂಲ್ ಅದೇ ಏ ಲೇಡೀಸ್ ಈ ಗುರು, ಲೇಡೀಸ್ ಹುಡುಗ ಅಲ್ಲ ಒಂದು ಹಾಕೊಂಬರ್ತಾರ ಆ ಥರದ್ದು. ಹಾಂ ಇರಲ್ಲ ಹಂಗಾರೆ, ಇರೋದೇ ಇರಲ್ಲ, ಬೇರೆದಿಲ್ಲ. ಬೇರೆ ಇಲ್ಲ ಅಂದ್ರೆ ಅದೇ ಬೇಕಾಗಿತ್ತು. ಬೇರೆ ಕಡೆ ನೋಡೋಣ ಬೇಕಾರೆ. ಇರಲ್ಲ ಚರ್ಪರ್ ಬೇಡ, ಚರ್ಪರ್ ಬೇಡ ಅಂತ ನಾವು. ಚರ್ಪರ್ ವೈಟ್ ಐತಲ್ಲ ಹಾಕೊಂಡ ನೋಡಿ. ಚರ್ಪರ್ ಇರಲಿ ಅಂದರೆ ಇರಲಿ, ಚರ್ಪರ್ ಬೇಡ. ಅದು ತಗೊಳ್ತಾ ಇದೆಯಾ? ತಗೊಂಡಿದ್ದು ನೋಡಿದಷ್ಟೇ, ನೀವು ಅಂತ ಕಾಯ್ತಿತ್ತು. ಚರ್ಪರ್ ಏನೀಗ? ನನ್ನ ಚರ್ಪರ್ ಬೇಡ. ಏನಿರಲ್ಲ ಚರ್ಪರ್ ಬೇಡ. ಈಗ ಬೇರೆ ಕಡೆ ಅಂತ ಸ್ಕೂಲಿಗೆ ತಾನೇ ಹಾಕೋದು. ಬೇರೆ ಹಾಕೋ ಬರ್ತಾರೆ, ಬಟ್ ನಂಗೆ ಅದನ್ನ ಸ್ವಲ್ಪ ಸ್ಕೂಲಿಗೆ ಅದು ಸ್ಕೂಲಿಗೆ ಹಾಕೊಳ್ಳೋಕ್ಕೆ 1 ವರ್ಷ ಬೇಕಲ್ಲ. ಈಗ ಇರಲ್ಲ ಈಗ. ಅದೇನಾ? ಓಕೆ. ಎಷ್ಟು ಹೇಳಿದ್ರು? 400. ಸರಿ ಬಾ ನೋಡೋಣ ಬಾ. ಅದನ್ನ ಅದೇನಾ? ಚರ್ಪರು ಸ್ಕೂಲಿಗೆ ಹೋಗೋದ್ರಿಂದ ಆಗ್ತದೆ, ತೊಂದರೆ ಇಲ್ಲ. ಆಗ್ತದೆ, ನನಗೆ ವೈಟ್ ಕಲರ್ ಅದೇ 400 450 ಹೇಳಿದ್ದು. 450 ಅಂದ್ರೆ ಮತ್ತೆ ಈಗ ಬೇಡ 400 ಮಾಡ್ಕೊಡ್ತೀವಿ ಅಂತ ಅಂದ್ರೆ. ಸರಿ ನೋಡೋಣ ಬಾ. 400 ಇಲ್ಲ ಗುರು, ಅದೇ ಕೊಡು. ಸ್ಕೂಲಿಗೆಲ್ಲ ನಡೆಯುತ್ತೆ, ಕಮ್ಮಿ ಇಲ್ಲ ಅಷ್ಟೇನಾ? ಎಷ್ಟೀಗ? 400 ಫೈನಲ್ಲೇ. ಓಕೆ, ಫೈನಲ್ 400 ಅಂತೆ. ಏನಾಯ್ತು ನಮ್ಗೆ ಹೇಳಿ? ಹಾಂ, ನಿಮ್ಮ ಐಡಿ ಹೇಳಿ. ಐಡಿನಾ? ಹಿತಾಶ್ರೀ ಹರೀಶ್ ಶೆಟ್ಟಿ ಲಾಗ್ಸ್. ಪರ್ಸ್ನಲ್ ಹಾಕ್ತೀನಿ. ಓಕೆ, ಇವ್ರ ಅಂಗಡಿಲ್ಲ ತೊಗೊಂಡ್ವಿ. ಏನು ನಿಮ್ಮ ಅಂಗಡಿ ಹೆಸರು? ತನುಷ್ಕಾ ಫುಟ್ವೇರ್. ಹಾಂ, ತನುಷ್ಕಾ ಫುಟ್ವೇರ್. ಅಂದ್ರಳ್ಳಿ ಮೇನ್ ರೋಡಲ್ಲ ಅದು? ಓಕೆ ಓಕೆ, ಇಲ್ಲಿ ಅಂದ್ರಳ್ಳಿ ಮೇನ್ ರೋಡು ತನುಷ್ಕಾ ಫುಟ್ವೇರಲ್ಲಿ ತೊಗೊಂಡ್ವಿ. ಒಳ್ಳೆ ರೇಟ್ ಹಾಕ್ಕೊಟ್ಟವ್ರೆ. ಇನ್ಸ್ಟಾಗ್ರಾಮ? ನೋ, ಯೂಟ್ಯೂಬ್. ಅದೇ ಯೂಟ್ಯೂಬಲ್ಲಿ ಇರೋದು. ನಾನೇನೋ ಇದು ಶೋ ಸಿಕ್ಬಿಡ್ತು. ಅಯ್ಯ, ನಾನು ಹಂಗೆ ಅನ್ಕೊಂಡಿದ್ದೆ. ಚಾಕ್ಲೇಟ್ ಅದು, ಚಾಕ್ಲೇಟ್ ಅದು, ಚಿಂಗಮ್ ಅಲ್ಲ.
ಕಣ ಹೌದು. ಆ್ಯಕ್ಚುಲಿ ಇಲ್ಲಿ ನಮ್ಮ ಅಣ್ಣಂದು ಸೆಕೆಂಡ್ PU's ಬುಕ್ಸ್ ತೊಗೋಬೇಕಾಯಿತು. ಅದಕ್ಕೆ ನಾವು ಮೀನ್ಸ್ ನಮ್ಮ ರಿಲೇಟಿವ್ಸ್ ಮನೆಗೆ ಬಂದಿದ್ದೀವಿ. ಆ್ಯಕ್ಚುಲಿ ನಾವು ಅವೆಲ್ಲ ಮೀನ್ಸ್ ಅಲ್ಲಿ ಮನೆಯಿಂದ ಹೊರಟುವಾಗೆ ಹೇಳಿದ್ವಿ, ಏನಂದರೆ ನಾವು ಬರ್ತೀವಿ, ನಮ್ಮ ಅಣ್ಣನ ಬುಕ್ಸ್ ಬೇಕಾಯಿತು ಅಂತ. ಗೊತ್ತಿಲ್ಲ, ಈಗ ಬಂದ್ವಿ ನೋಡಿ. ಎಲ್ಲ ಚಪ್ಪಲಿ ಬೀಳಿಸಿ ಹೋಗ್ತಾ ಇದ್ದಾರೆ. ಇದೇ ಮನೆ, ಇಲ್ಲೇ ಈಗ ಒಳಗೆ ಹೋಗೋಣ. ಹಾಯ್ 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 ಹಾಯ್. ಎರಡು ಎಲ್ಲ ಇಲ್ಲ ಇದ್ದಾರೆ. ಚೆನ್ನಾಗಿರಲ್ಲ ಕಿತಾಶ್ರೀ, ಯಾಕೆ ಹೈಟ್ ಆಗಿದೆಯಾ? ಹೈಟಾಗಿ ನತ್ತಿಗೆ ಈಗ ಸಣ್ಣ ಕಾಣಿಸ್ತಾ ಇದೆ. ಹೈಟಾಗಿ ನತ್ತಿಗೆ. ಅಲ್ಲೇ ಕಳೆ ಆಗ್ತಿರ್ತಲ್ಲ, ಕಳೆ ಕಳೆ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದಾರಲ್ಲ, ಇದೇನಂತ ನೀವು ಅಂದ್ಕೋತಾ ಇರ್ಬೋದು. ಇದೇನಂದರೆ ನಮ್ಮ ಅಣ್ಣಂದು ಮೀನ್ಸ್ ಈಗ ಸೆಕೆಂಡ್ PU ಅಲ್ವಾ ನಮ್ಮ ಅಣ್ಣಂದು. ಅವನ ಬುಕ್ಸು ಸ್ಕೂಲಿಂದ ಗೌರ್ಮೆಂಟಿಂದ ಬಂದಿರಲಿಲ್ಲ ಅಂತ, ಅದಕ್ಕೆ ಬುಕ್ಸು ಇವ್ರ ಹತ್ರನೇ ಇತ್ತಲ್ಲ, ಮೀನ್ಸ್ ನಮ್ಮ ರಿಲೇಟಿವ್ಸ್ ಹತ್ರ, ಅದಕ್ಕೆ ತಗೊಳಕ್ಕೆ ಬಂದಿದ್ದೆ. ಫ್ರೆಂಡ್ಸ್, ಆ್ಯಕ್ಚುಲಿ ಇವ್ರಲ್ಲಿ ನಮಗೆ ಊಟಕ್ಕೆ ಕರೆದಿದ್ರು, ಅದಕ್ಕೆ ಇಲ್ಲೇ ಊಟ ಮಾಡ್ಕೊಂಡು ಹೋಗೋಣ ಅಂತ ಎಲ್ಲ ಊಟ ಮಾಡಿಸ್ತಾ ಇದ್ದೇವೆ. ಈಗ ಮುದ್ದೆ ಇರೋದು ನಾವೆಲ್ಲ. ಈಗ ನೋಡಿ ಬಜ್ಜಿನೂ ಸಮೇತ ಕೊಟ್ಟವ್ರೆ. ಪ್ರತೀಕ್ ಅಡ್ಜಸ್ಟ್ ಮಾಡ್ಕೊ ಅವನೇನು ಹೋಟೆಲ್ ಜಾಗ ತಿಂಬಿಟ್ಟವನೆ. ಈಗ ಮಾವಿನ ಹೋಗಲ್ಲ, ಸ್ವಲ್ಪ ತಗೊಂಡ ನೋಡು, ಫಸ್ಟ್ ತಗೊಂಡ ಈಗ ಅವನೇ ನಗ್ತಾನೆ. ಈಗ ನೋಡು, ನಿಜ ಜಾಗ ಐತೆನಾ? ಜಾಗ ಇದೆ, ಸೇರಿಸ್ತಾನೆ ನೋಡಿ. ಈಗ ಹೆಂಗೆ ಇಲ್ಲ ಸೇರಿಸ್ತಾನೆ ಅಂದ್ರೂ ಈಗ ಹಿಂಗೆ ಹಾಕಿ ಒಳಗೆ ನೂಕಿ 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 ಹಾಕ್ತಾನೆ. ಈಗ ಎಲ್ಲ ನೂಕಿ ನೂಕಿ ಹಾಕ್ತಾನೆ ಈಗೆಲ್ಲ. ನಾಳೆ ಸ್ಕೂಲಿಗೆ ಹೋಗಲ್ಲ. ಫೀಸ್ ಕಟ್ಟಾಗಿದೆ, ಎಲ್ಲ ಕಟ್ಟಾಗಿದೆ. ಇನ್ನೇನು ಹೇಳು, ಮತ್ತೇನು ಕತೆ ಹೇಳಂಗಿಲ್ಲ. ಶೂನು ಕೊಡ್ಸಾಗಿದೆ, ಇನ್ನೇನು ಬರ್ಸಿರ್ಲಿಲ್ಲ ಅಂದ್ರೆ ಕನ್ಫರ್ಮ್ ಮಾಡಿ. ರೀಸನ್ ಏನು ಹೇಳಂಗಿಲ್ಲ, ನೀನು ಸುಮ್ಮನೆ ಹೋಗ್ತಾ ಇದೀಯ ಅಷ್ಟೇ. ಯಾಕಂದ್ರೆ ಈಗ ಮಲಗೋದು ಲೇಟ್ ಆಯ್ತು, ಅದ್ರ ರೀಸನ್. ಈಗ ಪರವಾಗಿಲ್ಲ, ಈ ಕಾರಲ್ಲೇ ಬಿತ್ಕೊಂಡ್ಬಿಡು. ನಾನು ನೆನ್ನೆ ಇಷ್ಟು ಎಲ್ಲ ದಬಾಕೊಂಡಿದ್ದೆ. ಆಯಿತು, ಬೆಳಿಗ್ಗೆ ಎಷ್ಟೊತ್ತಿಗೆ ಎದ್ದಿದ್ದು? 1 ಗಂಟೆಗಾ? ಹಾಕ್ಸ್ಕೊಂಡಿದ್ದ ಮತ್ತೆ 11. ಬಿಡು, ಆಯ್ತು. ನಾಳೆ ಹೋಗ್ತಾ ಇದೆಯಾ, ನೀನೇನು ಬೇಜಾರು ಹೇಳಿದ್ರೆ ಮತ್ತೆ ನಾನೇ ಎಳ್ಕೊಂಡೋಗಿ ದರದರಂತ ಅಲ್ಲೇ ಮಲಗಿಸ್ಬಿಟ್ಟಿದ್ದು ಸ್ಕೂಲ್ ಹತ್ರ ಅಷ್ಟೇ. ಬೇರೆ ಏನು ಕತೆ, ಬೇರೆ ಏನು ಕತೆನೇ ಹೇಳ್ಬೇಡ. ಲೇಟಾಗಿ ಮಲ್ಕೊತಾ ಇದ್ದೀನಿ. ಹಾಂ, ನಾಳೆ ನೋಡಿ ಡೌಟ್ ಅಂತ ಕತೆ ಹೇಳ್ತಾವೆ. ಹುಡುಗಿ ಅಪ್ಪ ಜನ ಹೇಳ್ತಾರಲ್ಲ, ವಾಟ್ ಈಸ್ ಯುವರ್ ಗುಡ್ ನೇಮ್ ಅಂತ ಅಂದ ತಕ್ಷಣ ಏನೋ ನಿಗಿಕುಮುಂಡಿ ಅಂತ ಏನೋ ಅಂತದೆ. ಅದಕ್ಕೆ ಅವ್ನು ಕೇಳಿದಾಗ ನೆಗರ್ಕೊಂಬುಂಡೆನ ಅಂತ ಇಲ್ಲ, ಅದು ಸ್ವೀಟ್ ಆಗಿ ನಿಗಿಕುಮುಂಡೆ ಅಂತ ಏನೋ ಅಂತಾರೆ. ಅದರಲ್ಲಿ ಅದೇನೋ ಸೀನ್ ನೋಡಿದ್ದೀನಿ. ಸೀನ್ ನೋಡಿ. ನಾವೀಗ ಮನೆಗಂತೂ ಬಂದ್ವಿ. ಅಲ್ಲಿ ಊಟ ಗಿಟ್ಟೆಲ್ಲ ಮುಗಿಸ್ಕೊಂಡು ಫೈನಲಿ ಅಲ್ಲಿಂದ ಹೊರಟಿ ಬಂದ್ವಿ. ಟೈಮ್ ಆಲ್ರೆಡಿ ಆಯಿತು 11:30. ಇವನ್ ನಾಳೆ ಬೆಳಗ್ಗೆ ಸ್ಕೂಲಿಗೆ ಸಮೇತ ಹೋಗಬೇಕು, ಅದಕ್ಕೆ ಟೈಮ್ ಆಗುತ್ತೆ. ಮೊದಲು ಮಲ್ಕೋಬೇಕು. ಅಯ್ಯೋ, ಇದೆಲ್ಲ ಹೆಂಗಿರುತ್ತೆ ಹಂಗೆ ಬಿಟ್ಬಿಡ್ತಿದ್ವಿ ನೋಡಿ. ಇದೆಲ್ಲ ಹಾಗೆ ಇದೆ, ಹಂಗೆ ಬಿಟ್ಬಿಟ್ವಿ. ಇದೆಲ್ಲ ಇನ್ನೂ ಒಳಗೆಲ್ಲ ಐಟಮ್ಸ್ ಇದೆ. ಫ್ರೆಂಡ್ಸ್, ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇದೇ ಥರ ಡೈಲಿ ವೀಡಿಯೋಸ್ ಮಾಡ್ತಿರುತ್ತೆ. ಮತ್ತು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಎಲ್ಲರಿಗೂ ಬಾಯ್, ಗುಡ್ ನೈಟ್.